ನೋಡಿದ್ದೆ, ಬಹಳನೇ ಸುಲಭ ಇತ್ತು. ಕ್ಯಾರೆಟ್ ಹಲ್ವಾ ಅಂತೂ ಮಾಡ್ತಿರ್ತೀವಲ್ಲ, ಇವಾಗ ಇದ್ರದ್ದು ರಸಮಲೈ ಬಹಳ ಸುಲಭ ಮಾಡ್ಬೋದು. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನು ಇದು ಫಸ್ಟು 3 ಕ್ಯಾರೆಟ್ ತೊಗೊಂಡಿನಿ. ಇದು ಫ್ರೆಶ್ ಆಗಿ ಅದ. ಆಮೇಲೆ ಇದು ಜಾಸ್ತಿ ಒಳಗಡೆ ವೈಟ್ ಪಾರ್ಟ್ ಇರಬಾರ್ದು, ಹಂಗೆ ನೋಡ್ಕೊಂಡು ತೊಗೋರಿ. ಅಕಸ್ಮಾತ್ ಇತ್ತು ಅಂದರೆ ಅದು ವೈಟ್ ಪಾರ್ಟನ್ನ ತೆಗೆದುಬಿಡ್ರಿ. ಇವಾಗ ಇದು ಕ್ಯಾರೆಟ್ನ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊತೀನಿ. ಇದು ನೋಡ್ರಿ, ಈ ಥರ ಇಷ್ಟು ಸ್ಲೈಸ್ ಕಟ್ ಮಾಡ್ಕೊಂಡಿನಿ. ಈಗ ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊತೀನಿ. ಇದು ಅರ್ಧ ಕಪ್ಪು ಹಾಲು ಹಾಕ್ಕೊತೀನಿ. ಇದು ಹಸಿ ಹಾಲದ, ಕಾಸಿರೋದಲ್ಲ. ಇದನ್ನು ಸಣ್ಣ ಗ್ರೈಂಡ್ ಮಾಡ್ಕೊತೀನಿ. ಇದು ನೋಡ್ರಿ, ಇಷ್ಟೊಂದು ಸಣ್ಣ ಪೇಸ್ಟ್ ಮಾಡ್ಕೊಂಡಿನಿ. ಈಗ ಇದ್ರಾಗಿಂದು 1-2 3 ಟೇಬಲ್ ಸ್ಪೂನಷ್ಟು ಸಪ್ರೇಟ್ ತಕ್ಕೊತೀನಿ. ಈಗ 1 ಚಮಚ ತುಪ್ಪ ಹಾಕ್ಕೊತೀನಿ. ಆಮೇಲೆ ಇದು ಗ್ರೈಂಡ್ ಮಾಡಿರೋದು ಕ್ಯಾರೆಟ್ ಪೇಸ್ಟ್. ಆಮೇಲೆ ಇದು ರವೆ ತೊಗೊಂಡಿನಿ, ಉಪ್ಪಿಟ್ಟು ರವೆ. ಇದು ಅರ್ಧ ಕಪ್ಪು. ಆಮೇಲೆ ಅರ್ಧ ಕಪ್ಪು ಹಾಲು. ಇದನ್ನು ಫಸ್ಟ್ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡಬೇಕು, ಇಲ್ಲ ಅಂತಂದರೆ ಗಂಟಾಗೋಗ್ತದೆ. ಅದಕ್ಕೆ ಫಸ್ಟ್ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು, ಗಂಟಿರ್ಲಾರ್ದಂಗೆ. ಇದು ಆಲ್ಮೋಸ್ಟು ಆಗ್ತಾ ಬಂದಿದೆ. ಇನ್ನು 1-2 ನಿಮಿಷ ಆಗ್ತದೆ. ಇವಾಗ ಇದು ತೆಗೆದು ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ತೀನಿ. ಅದು ಡೋ ತಣ್ಣಗಾಗಲಿ, ಅಲ್ಲಿವರೆಗೆ ನಾನು ಇವಾಗ 3/4 ಲೀಟರ್ ಹಾಲನ್ನ ಕಾಯಿಸ್ಕೊತೀನಿ. ಲೋ ಫ್ಲೇಮ್ ಒಳಗೆ ಹಾಲು ಅರ್ಧ ಆಗೋಷ್ಟು ಕುದಿಸ್ಕೋಬೇಕು. ಇವಾಗ ಇದು ಆಗಿದೆ. ಈಗ ಇದು ನನ್ನ ಪ್ಲೇಟಿಗೆ ಹಾಕ್ಕೊತೀನಿ ತಣ್ಣಗಾಗಲಿಕ್ಕೆ. ಇವಾಗಿದು ಫುಲ್ ತಣ್ಣಗಾಗಬೇಕು. ಅದಾದಮೇಲೆ ಇದನ್ನು ಸಣ್ಣ ಸಣ್ಣ ಬಾಲ್ ಮಾಡ್ಕೋಬೇಕು. ಇದು ಹಾಲು ಕುದೀತದೀಗ. ಈಗ ಇದು ತಣ್ಣಗಾಯ್ತು. ಕೈಗೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ಸ್ವಲ್ಪ ನಾದ್ಕೋಬೇಕು. ಈಗ ಇದು ಟ್ರೇಗೆ ಎಣ್ಣೆ ಹಚ್ಚಿ ಇಟ್ಕೊತೀನಿ. ಇದರೊಳಗೆ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೋಬೇಕು. ಇದು ನೋಡ್ರಿ, ಈ ಥರ ಎಲ್ಲನೂ ಬಾಲ್ಸ್ ಮಾಡ್ಕೊತೀನಿ. ಇವಾಗಿದು ಹಾಲನ್ನು ಕ್ವಾಂಟಿಟಿ ಕಡಿಮೆ ಆಗಿದೆ. ಇವಾಗಿದು ಇಷ್ಟು ರೌಂಡ್ ಬಾಲ್ ಮಾಡ್ಕೊಂಡಿನಿ. ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಇದು ಸ್ಟೀಮ್ ಆಗಲಿ. ಇದು ಇವಾಗಿದು ಆಗಿದೆ, ತಣ್ಣಗಾಗಲಿ ಇದು ಫಸ್ಟು. ಇವಾಗಿದು ಕ್ಯಾರೆಟ್ದು ಪೇಸ್ಟ್ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ,
ಇದನ್ನು ಲೋ ಫ್ಲೇಮ್ ಒಳಗೆ ಸಕ್ಕರೆ ಕರಗೋವರೆಗೆ ಕುದಿಸ್ಬೇಕು. ಇದು ಆಗಿದೆ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇದು ನೋಡ್ರಿ, ಇದಾಗಿದೆ. ಇವಾಗ ಇದು ಸಕ್ಕರೆನೂ ಕರಗಿದೆ. ಇದು ಡ್ರೈ ಫ್ರೂಟ್ಸ್ ಪಿಸ್ತಾ ಮತ್ತು ಬಾದಾಮ್ ಹಾಕ್ಕೊಳ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಇದು ಬೇಯಿಸಿಟ್ಕೊಂಡಿರೋದು ಕ್ಯಾರೆಟ್ದು ಬಾಲ್ಸ್ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ರು ಸಾಕು. ಈಗ ಇದೊಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ. ಈಗಿದು ಅರ್ಧ ತಾಸು ಬಿಟ್ಟಿದ್ದೆ ನೋಡ್ರಿ, ಇದು ಥರ ಕೊಂಡದ. ಸೊ ಇದು ಹಾಲನ್ನ ಅಬ್ಸರ್ವ್ ಮಾಡ್ಯದ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಇದನ್ನು ಮಾಡ್ಬೋದು ಅಂತ. ಎಲ್ಲರೂ ಇದನ್ನೊಂದು ಸರಿ ಟ್ರೈ ಮಾಡಿರಿ, ಹೆಂಗಾಗ್ಯದ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. Excellent.